ನನಗಂತೂ ಎಲ್ಲೋದ್ರೂ ಮರ್ಯಾದೆ ಇಲ್ಲ. ಯಾರು ನೋಡಿದ್ರು ಹಿಂಗೆ ಮಾತಾಡ್ತಾರೆ, ಯಾರ ಮನೆ ಹತ್ರನೂ ಹೋಗ್ಲಿ ಹಿಂಗೆ ಮಾತಾಡ್ತಾರೆ ಕಣೋ. ಅದಕ್ಕೆ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು, ಹಿಂಗೆ ಆಗ್ಬಿಟ್ರೆ ಕಷ್ಟ. ನನಗೆ ಈಗ ಅನ್ನಿಸ್ತಾ ಐತೆ, ಯಾಕಾದರೂ ಈಗ ಮಾಡ್ಕೊಂಡು ಯಾಕಪ್ಪ ನನಗೆ ಹಿಂಗೆ ಮಾಡ್ತಾರೆ. ಅವ್ರ ಅಮ್ಮನೇ ನಾನು ಅಲ್ಲಿಗೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳೆ ಸುಪಿ, ಬಾರಿ ಊಟ ಮಾಡು ಅಂತ ಹೇಳಿ ಎಷ್ಟು ಚೆನ್ನಾಗಿ ನಾನು ಮರ್ಯಾದೆ ಕೊಡ್ತಿದ್ದು, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದು. ಇವಾಗ ನನಗೆ ಹಿಂಗೆ ಈ ರೀತಿ ಮಾತಾಡ್ತು ಅಂದರೆ ತುಂಬ ಬೇಜಾರಾಯಿತು ಕಣೋ ಚಂತು ನನಗೆ. ಸುಮ್ಮನಿರು ಸುಪ್ಪಿ, ನೀನು ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಹತ್ರ ಮಾತಾಡಬೇಕು. ಅಕ್ಕ, ನಾನು ಇವಳ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಮಾತಾಡ್ಲಾ ಹೇಳಲಾ ನನ್ನ ಮನಸ್ಸಲ್ಲಿರೋದಾ? ಹೇಳೋದಲ್ಲಿ ಏನಂತಾಳೆ ಹೇಳಿ, ನೀ ಅವರಪ್ಪ ಯಾರಮ್ಮೆಗೂ ಹೇಳಿ ಮಾತಾಡ್ಕೇಳ್ರಿ. ಅದೇನು ಮಾತಾಡ್ಬೇಕಪ್ಪ, ಮಾತಾಡಿರಿ ಆಗದ ಮನಸ್ಸನ್ನ ಇಟ್ಕೊಂಡ್ರೆ ಯಾವುದು ಆಗಲ್ವಲ್ಲ. ಅದೇನು ಅಂತ ಹೇಳಿ ಬಾಯ್ ಬಿಟ್ಟು ಮಾತಾಡ್ರಿ. ಮಾತಾಡಿ ಹೇಳು ಅದೇನಿದ್ರು. ನೋಡು ಅವಳು ಪಾಪ ಬೇಜಾರಾಗಿ ಅವಳೆ, ಹಿಂಗೆ ಮಾತಾಡ್ತಾರೆ ನೋಡಿ ಎಲ್ಲ ಜನ ಅಂತ ಹೇಳಿ ಬೇಜಾರಾಗ್ಯವಳೆ. ನೋಡಿ ಇವಾಗ ಜನ ಅವಳನ್ನ ನೋಡೋದೇ ಒಂದು ದೃಷ್ಟಿಯಾಗಿ ನೋಡ್ತಾರೆ, ಎಂಥ ದೃಷ್ಟಿಲಿ ನೋಡ್ತಾರೆ ಇವಾಗ. ಆದರೆ ಇವಾಗ ಇವ್ರ ಅಮ್ಮ ಕೌಸೂರ ಅಮ್ಮ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ವ, ಎಮ್ಮ ಹೆಂಗೆ ಮಾತಾಡ್ತೈತೆ ನೋಡು. ಎಲ್ಲೋದ್ರೂ ಜನ ಹಂಗೆ ಅಂಬೋದು, ಎಲ್ಲಾದರೂ ಹೋಗ್ಲಿ ಬೆಳ್ಳಿಗೆ ತೋರಿಸ್ತಾರೆ. ಅಯ್ಯೋ ಈ ಹುಡುಗಿ ಹಿಂಗಪ್ಪ ಹಿಂಗೆ ಮಾಡ್ಕೊಂಡಿತ್ತಂತೆ, ಹಿಂಗೆ ಮದುವೆ ಆಗಿಲ್ವಂತೆ, ಮಕ್ಕಳಾಗ್ಯವಂತೆ, ಮದುವೆಗಿನ ಮುಂಚೆ ಮಕ್ಕಳಾಗ್ಯವಂತೆ ಅಂತ ಹೇಳಿ ಮಾತಾಡ್ತಾರೆ. ಸುಪ್ಪಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಲಾ? ಅದಕ್ಕೆ ಬಾ ಈ ಕಡೆ ಅಂತ ಕರ್ಕೊಂಡು ಬಂದಿದ್ದು. ಅವ್ರ ಮನೆ ಹತ್ರ ಬೇಡ ಅಂತ ಹೇಳೋದಕ್ಕೆ ಈ ಕಡೆ ಕರ್ಕೊಂಡು ಬಂದಿದ್ದು. ಹೇಳು ಚಂದು, ಹೇಳು ಅದೇನು ಮಾತಾಡೋದಿದ್ರು ಹೇಳು. ಮರ್ಯಾದೆ ಇಲ್ಲ, ನೀನಾದರೂ ಮಾತಾಡಿಸ್ತಾ ಇದೆಯಲ್ಲ ನನ್ನ, ಅಷ್ಟೇ ಸಾಕು. ಸುಸಕ್ಕನು ನನಗೆ ತುಂಬ ಸಪೋರ್ಟ್ ಮಾಡೈತೆ. ನಿಜವಾಗ್ಲೂ ಅವಕ್ಕ ನನಗೆ ತುಂಬ ಹೆಲ್ಪ್ ಮಾಡೈತೆ, ಎಲ್ಲದರಲ್ಲೂ ಒಳ್ಳೇದು ಮಾಡೈತೆ ಸುಸಕ್ಕನೂ. ನೀನು ಬೇಜಾರು ಮಾಡ್ಕೋಬೇಡ ಸರಿನಾ? ನಾನು ಇರೋದು ಹೇಳ್ತಾ ಇದ್ದೀನಿ. ನಾನು ಸುಪ್ಪಿ, ನಾನು ನಿನ್ನ ಮದುವೆ ಆಗ್ತೀನಿ. ಹಾಂ, ಏನು ಹೇಳ್ತಾ ಇದೆಯಾ ಚಂದು? ನೀನು ನನ್ನ ಮದುವೆ ಆಗ್ತೀಯಾ? ಹೌದು ಸುಪ್ಪಿ, ನಾನು ನಿನ್ನ ಮದುವೆ ಆಗ್ತೀನಿ. ಯಾಕಂತಂದರೆ ನಿನ್ನ ಜೀವನ ಹಾಳಾಗೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ನೆಂಟರಾಗಬೇಕು ಹೆಂಗೂ. ಈಗ ನಾವಿಬ್ಬರೂ ಒಂದೇ ಏಜೆಲ್ಲ ಸರಿ ಹೋಗುತ್ತೆ, ಎಲ್ಲ ಒಂದೇ ಕ್ಲಾಸ್ಮೇಟು ನಾವು. ಅದಕ್ಕೋಸ್ಕರ ನಾವು ನನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಟೆನ್ಷನ್ ತಗೋಬೇಡ. ನನ್ನ ಜೀವನ ಹಿಂಗೆ ಹಾಳಾಯ್ತಲ್ಲಪ್ಪ, ಮದುವೆಗಿನ ಮುಂಚೆ ಮಕ್ಕಳಾಯಿತು, ಮದುವೆ ಆಗಲಿಲ್ಲ ಅಂತ ಅನ್ಕೋಬೋದು ನೀನು. ಆದರೆ ನಾನು ಮದುವೆ ಆಗ್ತೀನಿ ನಿನಗೆ, ಸರಿನಾ? ಇವಾಗ ನಾನು ನೋಡಿ ನನಗೆ ತುಂಬ ಬೇಜಾರಾಯಿತು. ಒಂದು ಹೆಣ್ಣಿನ ಜೀವನ ಹಾಳಾದರೆ ಎಷ್ಟು ಕಷ್ಟ ಅಲ್ಲ ಅಂತೇಳಿ. ಆ ಲೋಪರ್ ನನ್ನ ಮಗ ಮಾಡಿರೋ ಬದುಕಿಗೆ ಏನು ಮಾಡಲಿ, ನಾನೇ ಇವತ್ತು ಮದುವೆ ಆಗ್ತೀನಿ. ಕಣೆ ಪಾಪ ಇವನು ಅರ್ಥ ಮಾಡ್ಕೊಂಡವನೆ, ಹೆಣ್ಣಿನ ಜೀವನ ಅಂದರೆ ಏನು, ಹಾಳಾದರೆ ಹೆಂಗೆ ನೋಡ್ತಾರೆ ಏನು ಎಲ್ಲ ನೋಡಿದ್ನಲ್ಲ. ಇವಾಗ ಬೇರೆ ಇವ್ರ ಅಮ್ಮ ಮಾತಾಡಿದ್ದು, ಕೌಸಿರಮ್ಮ ಮಾತಾಡಿದ್ದು ಎಲ್ಲ ನೋಡಿದ್ನಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡವನೆ, ಎಂತೆಂಥ ಜನ ಇರ್ತಾರೆ, ಹೆಂಗಿರಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡವನೆ ಚಂದು. ಅರ್ಥ ಮಾಡ್ಕೊಂಡಿರೋದಕ್ಕೇ ಅವನು ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಚಂದು. ನೀನು ಮದುವೆ ಆಗು, ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಮದುವೆ ಆಗು. ನಿಮ್ಮ ಅಮ್ಮನ ಬಗ್ಗೆ ಆಗಲಿ ಯಾರ ಬಗ್ಗೆ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ. ಅಲ್ಲ ಅಕ್ಕ, ನಾನು ಆಗ್ತೀನಿ. ಇವಳು ಒಪ್ಕೊಬಿಟ್ರೆ ನಾನು ಯಾರ ಮಾತು ಕೇಳಲ್ಲ, ನನ್ನ ಮದುವೆ ಹಾಗೆ ಆಗ್ತೀನಿ ಇವಳಿಗೆ. ಇವಳು ಒಪ್ಕೋಬೇಕು ಅಷ್ಟೇ. ಒಪ್ಕೊಂಡು ಆಗ್ತೀನಿ ಅನ್ನೋದಾದರೆ ನಾನು ಆಗ್ತೀನಿ. ಇವಾಗ ಸುಮ್ಮನೆ ಅವಳ ಜೀವನ ಆಳಲ್ಲ, ಅದಕ್ಕೆ. ಅಯ್ಯೋ, ನಿನ್ನಂಥವನ್ನ ಬೇಡ ಅಂತ ಹೇಳೋದಕ್ಕಾಗುತ್ತಾ ಚಂದು? ನಿನ್ನಂಥವನ್ನ ರಿಜೆಕ್ಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಂತಂದರೆ ನನ್ನ ಜೀವನ ಇವಾಗ ಹಾಳಾಗಿರೋದೇ ಸಾಕು. ಇನ್ನು ನನಗೆ ಮದುವೆನೇ ಆಗೋದಿಲ್ಲ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಇವತ್ತು ನನಗೆ ಒಂದು ಬಾಳು ಕೊಡ್ತೀನಿ, ನಾನು ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನಾನು ನಿನ್ನ ರಿಜೆಕ್ಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮದುವೆ ಹಾಗೆ ಆಗ್ತೀನಿ ಚಂದು. ಆದರೆ ನಿಮ್ಮಮ್ಮ ಒಪ್ಕೋಬೇಕಲ್ಲ. ನಮ್ಮಮ್ಮ ಒಪ್ಪಲ್ಲ, ಆದರೂ ಸ್ವಲ್ಪ ದಿನ ಏನು ಮಾಡೋದು, ಆದಮೇಲೆಲ್ಲ ಸ್ವಲ್ಪ ಸರಿ ಹೋಗ್ತಾರೆ. ಅಮ್ಮ ಏನು ಮಾಡೋಕ್ಕಾಗುತ್ತೆ, ಹಿಂಗೆ ಆಗ್ಬಿಟ್ಟೈತೆ ಕಣಮ್ಮ. ಸುಪ್ಪಿ ಒಳ್ಳೆಯವಳು, ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಬೇಡ ಕಣೋ ಅಂಥವಳನ್ನ ಯಾಕೆ ಆಗ್ತೀಯಾ ಅಂತ ಹೇಳಿ ಅಮ್ಮನೂ ಗಲಾಟೆ ಮಾಡ್ತು. ಸ್ವಲ್ಪ ದಿನ ಬೇಜಾರಾಗುತ್ತೆ, ಆಮೇಲೆ ಸುಮ್ಮನೆ ಆಗುತ್ತೆ ಅಷ್ಟೇ. ಹುಡುಕಿ ಮದುವೆ ಮಾಡೋಕ್ಕಂತೂ ನಮ್ಮ ಅಮ್ಮನ ಕೈಲಿ ಆಗಲ್ಲ. ಯಾಕಂತಂದರೆ ಅಣ್ಣನಿಗೆ ಹೆಣ್ಣಿನ್ನು ಹುಡುಕ್ತಾ ಐತೆ. ಇವಾಗ ನನಗೂ ಮದುವೆ ಇಲ್ಲ, ಏನಿಲ್ಲ. ಆ ಸ್ನೇಹನ ಕಣ್ಣೆದ್ರೆ ನಾವಿಬ್ಬರು ಮದುವೆ ಆಗಿ ಚೆನ್ನಾಗಿರಬೇಕು. ಅವಳು ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೋಬೇಕು, ಹಂಗಿರ್ಬೇಕು ನಾವು. ಮತ್ತೆ ಅವಳು ಹಂಗೆ ಅನ್ಕೊಂಡವಳೆ, ನಿಂದು ಮದುವೆ ಆಗಲ್ಲ ಅನ್ಕೊಂಡವಳೆ, ಇವಳ್ದು ಮದುವೆ ಆಗಲ್ಲ ಅನ್ಕೊಂಡವಳೆ. ನೀವಿಬ್ಬರು ಮದುವೆ ಆಗಿಬಿಟ್ರೆ ಅವಳಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರೋದು ಕಲೀರಿ. ನಮ್ಮಪ್ಪ ನಮ್ಮಮ್ಮನ ಹತ್ರ ಮಾತಾಡ್ತೀನಿ, ಇಲ್ಲ ಅಂತಂದರೆ ಸುಮ್ಮನೆ ಹೋಗಿ ಆಗ್ಬಿಡೋಣ. ನಾನಂತೂ ನಿನ್ನ ತುಂಬ ಇಷ್ಟಪಡ್ತೀನಿ ಕಣೋ ಚಂದು. ನಾನೇನು ಮದುವೆ ಆಗೋದಕ್ಕೆ ನಾನು ಬೇಡ ಅನ್ನಲ್ಲ. ನಿನ್ನಂಥ ಹುಡುಗ ಸಿಕ್ಕಿದ್ರೆ ನನ್ನ ಪುಣ್ಯ. ನಿಜ, ಇಂಥ ಒಳ್ಳೆ ಹುಡುಗ ಸಿಕ್ಕರು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರುತ್ತಾ? ಅರ್ಥ ಇರಲ್ಲ. ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ, ಮದುವೆ ಆಗ್ತೀನಿ. ನೀನು ಕೇಳ್ತಾ ಇದೀಯ, ಅರ್ಥ ಮಾಡ್ಕೊಂಡು ಒಂದು ಹೆಣ್ಣಿನ ಜೀವನ ಈ ಥರ ಆಗಿದೆ ಅಂತ ಅರ್ಥ ಮಾಡ್ಕೊಂಡು ನೀನು ಮಾತಾಡ್ತಿದ್ಯಾ ಅಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗಿ ಮಾತಾಡಿದ್ನಲ್ಲಪ್ಪ, ಎಷ್ಟು ಚೆನ್ನಾಗಿ ನನಗೆ ಕೈ ಹಿಡಿದ್ನಲ್ಲಪ್ಪ ಅಂತ. ಆ ಲೋಪರ್ 1.5 ತಿಂಗಳು ನನ್ನ ಲವ್ ಮಾಡಿದ್ರು ಅವನಿಗೆ ಈ ರೀತಿ ಮನಸ್ಸು ಬರಲಿಲ್ಲ. ಅವನಿಗೆ ಈ ರೀತಿ ಹೇಳ್ಬೇಕು, ಮಾತಾಡಬೇಕು ಅನ್ನೋದೊಂದು ಸ್ವಲ್ಪನೂ ಮನಸ್ಸಿಗೆ ಬರಲಿಲ್ಲ.
ಅವ್ನು ಮೋಸ ಮಾಡ್ದ ಅಂತ ಹೇಳಿ ನಾನು ಆ ರೀತಿ ಮಾಡೋದಿಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಎಲ್ಲರೂ ಹಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸುಪ್ಪಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಿದ್ರೆ ಅವಳ ಜೀವನನೂ ಚೆನ್ನಾಗಿರುತ್ತಲ್ಲ, ನಾನು ಚೆನ್ನಾಗಿರ್ತೀನಿ, ಅವಳು ಚೆನ್ನಾಗಿರ್ತಾಳೆ, ಎಲ್ಲರೂ ಚೆನ್ನಾಗಿರ್ಬೋದಲ್ಲ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನಾನು ನಿನ್ನ ಕೈ ಬಿಡೋದಿಲ್ಲ. ನಾನು ಭಾಳ ಚೆನ್ನಾಗಿ ನೋಡ್ಕೊತೀನಿ ಸುಪ್ಪಿ. ಸರಿ, ನನ್ನ ಮದುವೆ ಆಗೋದಾದರೆ ಆಗು, ನಿನ್ನ ಜೀವನನೂ ಹಾಳಾಗಬಾರ್ದು ಇವಾಗ. ಅದಕ್ಕೋಸ್ಕರ ನಾನು ಒಳ್ಳೆ ಮನಸ್ಸಿಂದ ನಿನ್ನ ಹತ್ರ ಕೇಳ್ಕೊಂಡೆ ಅಷ್ಟೇ. ನಿನಗೆ ಮನಸ್ಪೂರ್ವಕವಾಗಿ ಇಷ್ಟ ಇದ್ದರೆ ಒಪ್ಕೋ. ನನಗೇನೋ ಮನಸ್ಪೂರ್ವಕ ಒಪ್ಪಿಗೆ ಐತೆ ಚಂದು, ನನಗೇನೋ ತುಂಬ ಒಪ್ಪಿಗೆ ಐತೆ. ಇಲ್ಲ ಹುಡಿತಾಗೆ ಮಾತಾಡ್ತಾ ಇದ್ದಾನೆ ಯಾಕನ, ಇವ್ನಿಗೇನು ಇಲ್ಲಿ ಕೆಲಸ, ಏನು ಮಾತಾಡೋದಿಲ್ಲ ಇವಳ್ತಾಗೆ. ಅದಕ್ಕೆ ಮತ್ತೆ ಯಪ್ಪ ನಾನು ನಮ್ಮ ಚಿಕ್ಕಮ್ಮನ ಮಾತಾಡ್ಸ್ಕೊಂಡು ಇರಬೇಕಾಗಿತ್ತು ಅಂತ ನಯ ಭಯ ಇರೋದು ನನ್ನ ಮಕ್ಕಳಿಗೆ. ಇವ್ರಿಗೆ ನಯ ಭಯ ಇಲ್ಲ. ನಯ ಭಯ ಇಲ್ಲ. ನಮ್ಮ ಚಿಕ್ಕಮ್ಮರನ್ನ ಮಾತಾಡ್ಸ್ಕೊಂಡು ಸನಕ್ಕಿರ್ಬೇಕಾಗಿತ್ತು. ಇವ್ನಿಗೆ ನಯ ಭಯ ಇಲ್ದಂಗೆ ಇವಾಗ ಏನು ಆಟ ಆಡ್ತಾ ಇದ್ದಾನೆ ಇಂಥ ಊಟ ಬಿಟ್ಟಿರೋಳನ್ನ ಮದುವೆ ಆಗ್ತೀನಿ ಅಂತ ಕುಕ್ಕಡವನೆಲ್ಲ ಬೇವರಿಸಿ. ಯಪ್ಪ ಇವನು ನನ್ನ ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದ. ಅಯ್ಯೋ ದೇವ್ರೆ, ಇವನಿಗೆ ಏನು ಬಂದಿತ್ತು ಇವನಿಗೆ. ಅಯ್ಯೋ ದೇವ್ರೆ, ಸ್ವಲ್ಪನೂ ಹೇಳ್ದಂಗೆ ಕೇಳಲ್ಲ, ಏನಿಲ್ಲ. ನಾವೆಷ್ಟಂತ ಹೇಳೋಣಪ್ಪ ಬುಡ್ಕಮ್ಮನಪ್ಪ ಅಮ್ಮಂಗಾಗೈತೆ. ಇಲ್ಲ ಹೊಡಿತಕ್ಕೆ ಯಾಕೆ ಬಂದವನ ಮಾತಾಡೋಕ್ಕೆ. ಇವಳು ಹೇಳಲ್ಲ, ಇವರಿಬ್ಬರು ಒಳ್ಳೆಯರಲ್ಲ, ಈ ಸುಸಿನೂ ಒಳ್ಳೆ ಬೋರ್ದಲ್ಲಿ ಹೇಳು. ಹೇಳ್ಬೇಡ, ನಿನ್ನ ಕಣ್ಣೀರು ಒರೆಸ್ಕೊ. ಮೇಲಿಂದ ನನಗೆ ಮದುವೆ ಆಗೋದಿಲ್ಲ ಅನ್ನೋದು ಮನಸ್ಸಿಂದ ತೆಗೆದಾಕ್ಬಿಡು ಸುಪ್ಪಿ. ಮನಸ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗ್ಬೇಡ. ನನ್ನ ಮದುವೆ ಆಗಲ್ಲ, ಯಾರಾಗ್ತಾರೆ, ಏನು ಎತ್ತ ಅಂತೇಳಿ ಏನು ಯೋಚನೆ ಮಾಡಬೇಡ. ಸರಿನಾ? ನಾನು ಇದ್ದೀನಿ, ನಾನಿದ್ದಂಗೆ ನೀನು ಯೋಚನೆ ಮಾಡಬೇಡ. ನಿಜವಾಗ್ಲೂ ನೀನು ಅರ್ಥ ಮಾಡ್ಕೊಂಡಿದೀಯ ಅಂತಂದರೆ ಚಂದು, ನಿಮ್ಗೆ ಮುಂದೊಂದು ದಿನ ದೇವರಾಣೆಗೂ ತುಂಬ ಒಳ್ಳೇದಾಗುತ್ತೆ ಕಣೋ. ನಿಜ, ಇವಳು ಮದುವೆ ಆಗ್ಬಿಟ್ರೆ ನಿನ್ನ ಜೀವನ ಬಂಗಾರ ಆಗುತ್ತೆ. ನಿಮ್ಮ ಅಮ್ಮನ ಕೈಲೂ ಆಗಲ್ಲ. ಇವಾಗ ನಿಮ್ಮಪ್ಪನೂ ಬಿಟ್ಟು ಹೋಗಿದ್ದಾರೆ. ಸುಮ್ಮನೆ ಯಾಕೆ ಆರಾಮಾಗೆ ಸುಪ್ಪಿನ ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರೋದು ಕಲಿ. ನಿಜ ಚೆನ್ನಾಗಿರ್ತೀಯ ನೀನು, ಯಾವಾಗಲೂ ಚೆನ್ನಾಗಿರ್ತೀಯ ಕಣೋ. ಅವಳಿಗೂ ನೋಡಿ ಎಲ್ಲ ಹೆಂಗೆ ಅವಮಾನ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವಳಿಗೆ ಮಾತಾಡಿಸ್ತಾ ಇದ್ದಾರೆ, ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಆಗೈತಲ್ಲ ತಪ್ಪು ಬಿಡು ಅಂತ ಹೇಳಿ ಯಾರೂ ಅಂದ್ಕೊಳ್ಳಲ್ಲ, ಯಾರೂ ಮರ್ಯಾದೆ ಕೊಡಲ್ಲ. ನೋಡು ಯಾವ ರೀತಿ ಆಗೈತೆ. ಪಾಪ ಇವಳ ಜೀವನ ನೆನೆಸ್ಕೊಂಡ್ರೆ ನಿಕ್ಕಿಲ್ಲವನು ಎಲ್ಲೇನಾನೆ ಎಂಬುದು ಗೊತ್ತಾಗಿದೆ. ಸಾಕಾಗಿತ್ತಪ್ಪ, ಅವನು ಎಲ್ಲೇದಾನೆ ಏನು ಎತ್ತ ಅಂತ ಹೇಳಿ ನನಗೊಂದು ಸ್ವಲ್ಪ ಸುಳು ಸಿಕ್ಕಿದ್ರೆ ಸಾಕಾಯ್ತು. ನಾನು ಯಾರನ್ನೂ ಮದುವೆ ಆಗ್ತಿರ್ಲಿಲ್ಲ, ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಪ್ಪ. ತುಂಬ ಒಳ್ಳೆಯವನು. ಯಾರೇನು ನನಗೆ ಇವತ್ತು ಹೇಳೋ ಅಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ಲವ್ ಮಾಡಿ ಮದುವೆ ಆಗಿ ಬಂದ್ರು ಇದಾನಪ್ಪ ಗಂಡ ಅಂತ ಹೇಳಿ ಇದ್ದಿದ್ರೆ ಸಾಕಾಗಿತ್ತು. ಇಲ್ದಿದ್ದಕ್ಕೆ ಎಲ್ಲ ಇವತ್ತು ನಾನು ಇಷ್ಟೊಂದು ಪರದಾಡ್ತಾ ಇರೋದು. ಏನು ಮಾಡೋದು ಚಂದು, ನೀನಾಗತ್ತಿ ನನ್ನ ಕಷ್ಟ ಅರ್ಥ ಮಾಡ್ಕೊಂಡೆ. ಗಾಡಿ ಸರಿಯಾಗಿ ಹೋಗಿಲ್ಲ ಹುಡುಗಿ, ಗ್ರಾಚಾರ ಬಿಡಿಸ್ತೀನಿ. ನನ್ನ ಮಗನ ಯಾಕೆ ಮಾತಾಡ್ಸೋದು, ಮಾತಾಡಿಸ್ಬೇಡ ಅಂತ ಹೇಳ್ತೀನಿ. ಚಂದು ಯಾಕೋ ಏನೋ ಮಾತಾಡ್ತಾ ಇದೆಯಾ ಅವಳ್ತಾಗೆ? ಏನಿಲ್ಲ ಅಮ್ಮ, ಹಿಂಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ. ಯಾಕೆ? ಬರೋ ಫಸ್ಟ್ ಮನೆ ತಕ್ಕ ಬರೋ ಅಂತ ಊಟ ಬಿಟ್ಟಿರೋಳನ್ನ ಯಾಕೆ ಮಾತಾಡಿಸ್ತಾ ಇದೆಯಾ? ಬಾ ಫಸ್ಟ್ ಮನೆ ತಕ್ಕೆ, ಬಾ ಫಸ್ಟ್ ಮನೆ ಹತ್ರ. ಬರ್ತೀನಿ ಹೋಗಮ್ಮ, ಬರ್ತೀನಿ ಹೋಗು ನಾನು ಅಂತ ಹೇಳಿಲ್ವಾ? ಬರ್ತೀನಿ ಹೋಗು. ಬರ್ತಾನೆ ಬಿಡು, ಅದು ಯಾಕೆ ಹಂಗಾಡ್ತಿ ಆಂಟಿ? ಅಯ್ಯೋ ನೀನು ಅದೇನೇನು ಅವನೇನೇನೋ ಮಾಡಿದ್ದಾನೆ ಅನ್ನಂಗೆ ಆ ರೀತಿ ಆಡ್ತಾ ಇದೆಯಲ್ಲ. ಅವನೇನು ಮಾಡ್ದ ಅಂಥದ್ದು ಅಂದರೆ ನೀನು ಮಾತಾಡಬೇಡ ನೀನು. ನೀನು ನೋಡಿರಂಗೆ ಮೈಯೆಲ್ಲ ಉರಿತೈತೆ ನನಗೆ. ಥೂ, ನೀನು ನೋಡಿದ್ರೆ ಅಸಹ್ಯ. ಹೋಗಿ ಇಂಥಳನ್ನ ಮದುವೆ ಆಗ್ತೀನಿ ಅಂತೀಯಲ್ಲೋ ನೀನು. ಅಲ್ಲ ನೀನು ಎಂಥ ಓಟು ಬಿಟ್ಟಿರೋನು ನೀನು, ಇಂಥಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಸುಮ್ಮನೆ ಇರ್ತೀನಮ್ಮ, ಇವಾಗ ಸುಮ್ಮನಿರು. ಸರಿಯಾಗಿ 4 ಬಾರಿಸ್ತೀನಿ ಇವಳಿಗೆ. ತಿರ್ಗಾ ನನ್ನ ಮಗನ ಮಕ್ಕ ನೋಡಬಾರ್ದು. ಎಂಥವಳು ನೋಡು, ಆನೆ ನನ್ನ ಮಗನೂ ತಲೆ ಕೆಡಿಸ್ಬಿಟ್ಟವಳೆ. ಇವನು ಅವಳ ಜೀವನ ಹಾಳಾದ್ರೆ ಇವನಿಗೆ ಹಾಕಬೇಕು, ಮುಚ್ಕೊಂಡಿರ್ಬೇಕು. ನಾನು ಬಾಳ್ಕೊಡ್ತೀನಿ ಅಂತ ಹೇಳ್ತಾನೆ ನನ್ನ ಮಗ. ನೋಡ್ತಾ ಇರ್ರಿ, ನನಗಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.